ಬರೀ 4 ತಿಂಗಳ ಹಳೆ ಗಾಡಿ ಬೈ ಇದು. ಓಕೆ. ಬರೀ 5500 ಕಿಲೋಮೀಟರ್ ಮಾತ್ರ ಇದೆ. LXT ಟಾಪ್ ಎಂಡ್ ಮಾಡಲ್ ಗಾಡಿ, ನ್ಯೂ ಶೇಪ್ ಗಾಡಿ. ಓಕೆ. ಮೇಂಟ್ ಕಂಡೀಷನ್ ಏನು ಬ್ರ್ಯಾಂಡ್ ನ್ಯೂ ಗಾಡಿನೇ ಅಂತ. ಹೌದು, ಇನೋವಾ ಕ್ರಿಸ್ಟಾ ತೊಗೊಂಡ್ ಬಂದೀನಿ ಈ ಸಲ. ಬರೀ 50,000 ಕಿಲೋಮೀಟರ್ ಓಡಿರೋ ಅಂತ ಗಾಡಿ. ಟೊಯೋಟಾ ಇನೋವಾ ಕ್ರಿಸ್ಟಾ Z ಟಾಪ್ ಎಂಡ್ ಮಾಡಲ್ ಗಾಡಿ, 90,000 ಓಡಿದೆ. 7 ಸೀಟರ್ ಗಾಡಿ, ಪೆಟ್ರೋಲ್ ಗಾಡಿ. ಯಾರು ಹುಡುಕ್ತಾ ಇದ್ದೀರಾ ಬನ್ನಿ ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ. 2018 ಮಾಡಲ್ ಗಾಡಿ, M8 ಟಾಪ್ ಎಂಡ್ ಮಾಡಲ್ ಗಾಡಿ. ಓಕೆ. 1 ಲಕ್ಷ ಕಿಲೋಮೀಟರ್ ಓಡಿದೆ. ಮಿಂಟ್ ಕಂಡೀಷನ್, ಸೂಪರ್ ಕಂಡೀಷನ್ ಆಗಿದೆ. MG ಹೆಕ್ಟರ್ ಮಾರೆಸ್ ಗ್ಯಾರೇಜ್ 5 ಸೀಟರ್ ಗಾಡಿ ವಿತ್ ಪೆನಾರಮಿಕ್ ಸನ್ರೂಫ್, ಶಾರ್ಪ್ ಇಂಟರ್ನೆಟ್ ಇನ್ಸೈಡ್. ಇದು 2020 ಮಾಡಲ್. ಟಾಟಾ ಹ್ಯಾರಿಯರ್ XZA ಪ್ಲಸ್ ಟಾಪ್ ಎಂಡ್ ಮಾಡಲ್ ಗಾಡಿ ವಿತ್ ಪ್ಯಾನೋರಮಿಕ್ ಸನ್ರೂಫ್. ಮಾಡಲ್ ಬಂದು 2020 ಮಾಡಲು. ಸೆಕೆಂಡ್ ಓನರ್ ಆಗಿದೆ. 2017 ಮಾಡಲ್ ಗಾಡಿ ಬೈ. ಇದು ಸೆಕೆಂಡ್ ಓನರ್ ಆಗಿದೆ. 79,000 ಕಿಲೋಮೀಟರ್ ಮಾತ್ರ ಓಡಿದೆ. ಡೀಸೆಲ್ ಎಸ್, ಒಳ್ಳೆ ಮೈಲೇಜ್ ಗಾಡಿ. ಬ್ರಿಜಾ 2017 ಮಾಡಲ್ ಗಾಡಿ, ZXi. ಇದು ಕೀ ಸ್ಟಾರ್ಟ್ ಬರುತ್ತೆ, 2 ಕೀ ಕೂಡ ಇದೆ. 2016 ಮಾಡಲ್ ಗಾಡಿ, ಸೆಕೆಂಡ್ ಓನರ್. 60,000 ಕಿಲೋಮೀಟರ್ ಮಾತ್ರ ಓಡಿದೆ. ಟೈಟಾನಿಯಮ್ ಬಟನ್ ಸ್ಟಾರ್ಟ್ ಗಾಡಿ, ಡೀಸೆಲ್, ಒಳ್ಳೆ ಹೌದು ಪ್ರವೀಣ್, ಈ ಸಲ ತೊಗೊಂಡು ಬಂದಿದ್ದೀನಿ ನಿಮಗೆ ಒಳ್ಳೆ ಚಾನ್ಸ್ ಪ್ರೈಸಲ್ಲಿ. X1 S ಡ್ರೈವ್ ಜಸ್ಟ್ 66,000 ಮಾತ್ರ ಓಡಿದೆ. ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಒಳ್ಳೆ ಪ್ರೈಸ್ ಕೂಡ ಕೊಡ್ತೀನಿ. 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಬರೀ 93,000 ಕಿಲೋಮೀಟರ್ ಮಾತ್ರ ಓಡಿದೆ. ಡೀಸೆಲ್, ಮ್ಯಾನ್ಯಲ್, ಮಿಂಟ್ ಕಂಡೀಷನ್ ಇದೆ ಗಾಡಿ. ಮಹೀಂದ್ರ XUV 2020 ಮಾಡಲ್, ಸಿಂಗಲ್ ಓನರ್ ಆಗಿದೆ. 60,000 ಕಿಲೋಮೀಟರ್ ಮಾತ್ರ ಓಡಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2020 ಮಾಡಲ್, ಸಿಂಗಲ್ ಓನರ್. ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಹೊಂಡೈ ಸ್ಯಾಂಟಾ ಫೆ ಬೈ 4 ವೀಲ್ ಡ್ರೈವ್ ಗಾಡಿ. ಇದು ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್ ಆಗಿದೆ. ಬರೀ 42,000 ಕಿಲೋಮೀಟರ್ ಮಾತ್ರ. ಫೈಸ್ ಬೈ ಹೇಳಿ ಪ್ರವೀಣ್. ವಿಡಿಯೋ ನೋಡಿದಾಯ್ತು. ಇವಾಗ ಒಂದು ಒಳ್ಳೆ ವೆಹಿಕಲ್ ನೋಡೋರಿಗೆ ಇನ್ನೊಂದು ವೆಹಿಕಲ್ ತರಿಸಿದ್ರೆ ಇನೋವಾ ಕ್ರಿಸ್ಟಾ. ಹೇಳಿ. ಹೌದು, ಇನೋವಾ ಕ್ರಿಸ್ಟಾ ತೊಗೊಂಡು ಬಂದೀನಿ ಈ ಸಲ. ಬರೀ 50,000 ಕಿಲೋಮೀಟರ್ ಓಡಿರೋ ಅಂತ ಗಾಡಿ. ಟೊಯೋಟಾ ಇನೋವಾ ಕ್ರಿಸ್ಟಾ Z ಟಾಪ್ ಎಂಡ್ ಮಾಡಲ್ ಗಾಡಿ, ಮಿಂಟ್ ಕಂಡೀಷನ್ ಆಗಿದೆ. ಫುಲ್ಲಿ ಕಂಪನಿ ಮೇಂಟೈನ್ ಇದೆ. ಏನ್ ₹1 ಖರ್ಚು ಮಾಡಂಗಿಲ್ಲ ಆ ತರ ಗಾಡಿ ತಗೊಂಡ್ ಬಂದಿದ್ದೀನಿ. ಇಂಟೀರಿಯರ್ ಕೂಡ ನೋಡಬಹುದು. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್, ABS, ಲೈಟ್ಸ್, 80% ಟೈರ್ಸ್ ಕೂಡ ಇದೆ. ಪ್ರೈಸ್ ಕೂಡ ಕೊಡ್ತೀನಿ 21,50,000 ವಿತ್ KA ಹೇಳಿದೀನಿ. ಒಳ್ಳೆ ನೆಗೋಷಿಯಬಲ್ ನಿಮ್ ಕಡೆಯಿಂದ ಮಾಡ್ಕೊಡ್ತೀನಿ ನಾನು. ಓಕೆ, ಒಳ್ಳೆ ನೆಗೋಷಿಯಬಲ್ ಕೂಡ ಆಗೋಗುತ್ತೆ. ಅದು ಕೂಡ ಪಲ್ ವೇಟ್ ಅಲ್ಲಿ 2.4 Z ವೇರಿಯಂಟ್. ಹೌದು. ಓಕೆ, ರೆಕಾರ್ಡೆಡ್ 50 ಕಿಲೋಮೀಟರ್ ಮಾತ್ರ. ರೆಕಾರ್ಡೆಡ್ ಬೈ ನನ್ನ ಹತ್ರ ಪ್ರತಿ ಗಾಡಿನೂ ರೆಕಾರ್ಡೆಡ್ ಇರುತ್ತೆ. 50,000 ಓಡಿರೋ ರೆಕಾರ್ಡೆಡ್ ಕಿಲೋಮೀಟರ್. ಎಷ್ಟು ದಿನ ನಂಬರ್ ಆಗುತ್ತೆ? ನಂಬರ್ ಬರೋಕ್ಕೆ ಜಸ್ಟ್ 10 to 15 days ಬೈ. ಓಕೆ, ನಂಬರ್ ಬರೋಕ್ಕೆ ಒಂದೇ ದಿನ. ಜಸ್ಟ್ NOC ಗೆ 10 days ವೇಟಿಂಗ್. ಓಕೆ, ಲೋನ್ ಆಪ್ಷನ್ ನೋಡೋರಿಗೆ? ಲೋನ್ ಆಪ್ಷನ್ ಇಂಟೈರ್ ಕರ್ನಾಟಕ 80 to 90% ಲೋನ್ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ. ಫಂಡಿಂಗ್ ಅಂತ ನೋಡಿದ್ರೆ ಎಷ್ಟಾಗ್ಬೋದು? ಏನು ಫಂಡಿಂಗ್ ಅಂದ್ರೆ ನಿಮಗೆ ಒಂದು 3 to 4 lakhs ಮಾಡಿದ್ರೆ ಮಿಕ್ಕಿದ್ದು ನಾನು ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 3 to 4 lakhs ಡೌನ್ ಪೇಮೆಂಟ್ ಮಾಡಿದ್ರೆ ಟೊಯೋಟಾ ಇನೋವಾ ಕ್ರಿಸ್ಟಾ, ಅದು ಕೂಡ 2.4 Z ವೇರಿಯಂಟ್. 2.4 Z ಇಂಟೈರ್ ಕರ್ನಾಟಕ. ಅದು ಕೂಡ ಮ್ಯಾನುವಲ್ ವರ್ಷನ್ ಕೊಡ್ತಾರೆ. ಮ್ಯಾನುವಲ್ ವರ್ಷನ್. ಹೌದು ಪ್ರವೀಣ್, ಈ ಸಲ ತೊಗೊಂಡು ಬಂದಿದ್ದೀನಿ ನಿಮಗೆ ಒಳ್ಳೆ ಚಾನ್ಸ್ ಪ್ರೈಸಲ್ಲಿ. X1 S ಡ್ರೈವ್ ಜಸ್ಟ್ 66,000 ಮಾತ್ರ ಓಡಿದೆ. ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಒಳ್ಳೆ ಪ್ರೈಸ್ ಕೂಡ ಕೊಡ್ತೀನಿ. ಬರೀ 5,75,000 ಕೋಟ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಪಕ್ಕ ಕರ್ನಾಟಕ ಗಾಡಿ, ಡೀಸೆಲ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 15+ ಬರುತ್ತೆ. ಪ್ರೈಸ್ ಬಂದು ಆಲ್ರೆಡಿ ಹೇಳಿದ್ದೀನಿ 5,75,000. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಇಂಟೀರಿಯರ್ ಕೂಡ ನೋಡಬಹುದು. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್. ಇಂಟೀರಿಯರ್ ಮಾತ್ರ ಕ್ಲಾಸ್ ಇದೆ ಬೈ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಏನು ಒಂದು ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ. ಓಕೆ, ನೋಡಬಹುದು, ನೀವು ಕೂಡ ನೋಡಬಹುದು ಎಷ್ಟು ಕ್ಲೀನ್ ಆಗಿ ಕೂಡ ಮೇಂಟೈನ್ ಆಗಿದೆ. ಅದು ಕೂಡ ರೆಕಾರ್ಡೆಡ್ 60,000 ಓಡಿದಲ್ಲ. 66,000 ರೆಕಾರ್ಡೆಡ್ ಓಡಿದೆ. ಓಕೆ, ರೇರ್ ಕೂಡ ನೋಡಬಹುದು. ನಿಮಗೆ ಡಿಫೋ ಗ್ಲಾಸ್, ರೇರ್ ವೇಫರ್ ಪ್ರತಿಯೊಂದು ಬರ್ತಿದೆ. X1 ಹುಂಡೈ ಸ್ಯಾಂಟಾ ಫೆ ಕೂಡ ಇದೆ. ಹೇಳಿ ಬಿಲ್ಸ್. ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಹೊಂಡೈ ಸ್ಯಾಂಟಾ ಫೆ ಬೈ 4 ವೀಲ್ ಡ್ರೈವ್ ಗಾಡಿ. ಇದು ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್ ಆಗಿದೆ. ಬರೀ 42,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ಕೂಡ ನೋಡಬಹುದು, ಮಿಂಟ್ ಕಂಡೀಷನ್ ಇದೆ. ಇನ್ನು ಪಾಲಿಶ್ ಕೂಡ ಮಾಡಿಸಿಲ್ಲ, ಆಸ್ ಇಟ್ ಇಸ್ ಗಾಡಿ. ಪಕ್ಕ ಕರ್ನಾಟಕ ಗಾಡಿ. 100% ಟೈರ್ಸ್ ಕೂಡ ಇದೆ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್ಸ್, ಡಿಫಾಗರ್, 8 ಏರ್ ಬ್ಯಾಗು, ABS ಎಲ್ಲ ಇದೆ ಗಾಡಿಯಲ್ಲಿ. ಪವರ್ ಮಿರರ್ ಇಂದ ಹಿಡಿದು ಪವರ್ ವಿಂಡೋಸ್ ಕೂಡ ತನಕ ಇದೆ. ಪ್ರೈಸ್ ಕೂಡ ಕೊಡ್ತೀನಿ. ಬರೀ 10,95,000 ಕೋಟ್ ಮಾಡಿದೀನಿ. 40 ಲಕ್ಷ ಹೊಸ ಗಾಡಿ ಇದು. ಬ್ಯಾಕ್ ವೈಪರ್ ಕೂಡ ಇದೆ. 10,90,000 ಕೋಟಿಂಗ್ ಮಾಡಿರೋದು. ಪ್ರೈಸ್ ಬಂದು ನಿಮಗೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬನ್ನಿ ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ. ಓಕೆ, ಲೋನ್ ಆಪ್ಷನ್ ನೋಡ್ರಿ. ಇದಕ್ಕೆ ಲೋನ್ ಅಪ್ ಟು 90% ಲೋನ್ ಮಾಡಿಸ್ಕೊಡ್ತೀನಿ ಬೈ. 90% ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಇಂಟರ್ ಕರ್ನಾಟಕ, ಪಕ್ಕ ಕನ್ನಡ ಗಾಡಿ. ಓಕೆ, ಅದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗ್ ಆಗಿರುತ್ತೆ. ಬೇಗ ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ ಕಡೆಯಿಂದ. ಮಹೇಂದ್ರ XUV W6 ಹೇಳಿ ಬಿಲ್ಸ್. 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಬರೀ 93,000 ಕಿಲೋಮೀಟರ್ ಮಾತ್ರ ಓಡಿದೆ. ಡೀಸೆಲ್, ಮ್ಯಾನ್ಯಲ್, ಮಿಂಟ್ ಕಂಡೀಷನ್ ಇದೆ ಗಾಡಿ. ಇಂಟೀರಿಯರ್ ಕೂಡ ನೋಡಬಹುದು, ಕ್ಲೀನ್ ಆಗಿ ಇಟ್ಟಿದ್ದಾರೆ ಕಸ್ಟಮರು. ಪ್ರೈಸ್ ಕೂಡ ಕೊಡ್ತೀನಿ. ಬರೀ 6,25,000 ಕೊಟ್ ಮಾಡಿದೀನಿ ವಿತ್ KA. ಓಕೆ, ವಿತ್ KA ಅಷ್ಟು ಮಾಡಿದೀನಿ ನಿಮಗೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡ್ಯುವೆಲ್ ಏರ್ ಬ್ಯಾಗ್, ABS, ಲೈಟ್ಸ್ ಎಲ್ಲ ಇದೆ. ಇಂಟೀರಿಯರ್ ಕೂಡ ನೋಡಬಹುದು, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ಕೂಡ ಕೊಡ್ತಾ ಇದ್ದೀನಿ ನಿಮಗೆ.
6,25,000. 6,25,000 ಕೋಟ್ ಮಾಡಿರೋದು. ಓಕೆ. ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ, ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಒಳ್ಳೆ ನೆಗೋಷಿಯೇಟ್ ಪ್ರೈಸ್. ಲೋನ್ ಆಪ್ಷನ್ ನೋಡೋರಿಗೆ ಲೋನ್ ಆಪ್ಷನ್ ಕೂಡ ಇದೆ ಬೈ. 4 ಇಂದ 4.5 ಲಕ್ಷ ನಿಮಗೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಎಂಟೈರ್ ಕರ್ನಾಟಕ. ಓಕೆ. ಯಾಕಂದ್ರೆ ಮಾಡೆಲ್ ಗಾಡಿ ಇದು 15 ಮಾಡೆಲ್ ಗಾಡಿ. ಓಕೆ. ಲೋನ್ ಆಪ್ಷನ್ ಕೂಡ ಆಗುತ್ತೆ ಬೈ. ಮಹೇಂದ್ರ ತಾರು ಬರೀ 4 ತಿಂಗಳು ಹಳೆ ಗಾಡಿ ಬೈ ಇದು. ಓಕೆ. ಬರೀ 5,500 ಕಿಲೋಮೀಟರ್ ಮಾತ್ರ ಇದೆ. LXT ಟಾಪ್ ಎಂಡ್ ಮಾಡೆಲ್ ಗಾಡಿ, ನ್ಯೂ ಶೇಪ್ ಗಾಡಿ. ಓಕೆ. ಮಿಂಟ್ ಕಂಡೀಷನ್ ಏನು ಬ್ರ್ಯಾಂಡ್ ನ್ಯೂ ಗಾಡಿನ ಅಂತ ತಿಳ್ಕೊಳ್ಳಿ. ಪ್ರೈಸ್ ಕೂಡ ಕೊಡ್ತೀನಿ. ಕರ್ನಾಟಕ ಗಾಡಿ ಇದು, ಮೈಗ್ರೇಡ್ ಅಲ್ಲ. ಓಕೆ. ಪ್ರೈಸ್ ಬಂದು 18,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ರೀಲ್ಸ್ ಮುಖಾಂತರ, ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದೆ 18ವರೆಗೆ ಕ್ಲೋಸ್ ಮಾಡ್ಕೊಡ್ತೀನಿ. 18ವರೆಗೆ ಮಾಡ್ಕೊಡ್ತೀನಿ. 18ವರೆಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಏನು $1 ಖರ್ಚು ಮಾಡಂಗಿಲ್ಲ. ಓಕೆ. ಶೋರೂಮ್ ಇಂದ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದೆ. ಡೈರೆಕ್ಟ್ ಆಗಿ ಬಂದಿದೆ ಗಾಡಿ. ನೋಡ್ಬೋದು ಗಾಡಿ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಎಲ್ಲ ನೋಡ್ತಿರ್ಬೋದು. ಶೋರೂಮ್ ಫಿಟೆಡ್ ನಿಮಗೆ ಸೀಟ್ಸ್ ಕೂಡ ಬರುತ್ತೆ. ರಿಕಾರ್ಡೆಡ್ ಕಿಲೋಮೀಟರ್ 1,500 ಮಾತ್ರ ಹೊಡಿದ್ಯಾ? 1,500 ಕಿಲೋಮೀಟರ್ ಮಾತ್ರ ಹೊಡಿರೋದು. ಓಕೆ. ಡಿವೆಲ್ ಕೀ, ಮ್ಯಾನುವಲ್ ಎಲ್ಲ ಕಂಪ್ಲೀಟ್ ಎಲ್ಲ ಇದೆ ಗಾಡಿ, ಎಲ್ಲ ಇದೆ. ಓಕೆ. ರೇರ್ ಕೂಡ ನೋಡ್ಬೋದು, ಎಷ್ಟು ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ರೆಸ್ಟ್ ಅಡಿಷ್ನಲ್ ವೀಲ್ ಆಗಿರಲಿ ಕಂಪ್ಲೀಟಾಗಿ ನೋಡ್ಬೋದು. ಒಳ್ಳೆ ವೆಹಿಕಲ್ಲು. ಡೀಸೆಲ್ಲ ಪೆಟ್ರೋಲ್ ಇದು? ಡೀಸೆಲ್ 4x4. ಓಕೆ. ಪ್ರೈಸಿಂಗು ಲಾಸ್ಟ್ ಡೆಡ್ಲೈನ್ ಅಂತ ಹೇಳ್ಬಿಡಿ. 18.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಬೈ. ಲೋನ್ ಆಪ್ಷನ್ ನೋಡೋರು ಇದಕ್ಕೆ ಬೈ ಅಕ್ಕಪಕ್ಕ ಪ್ರೊಫೈಲ್ ಚೆನ್ನಾಗಿದ್ರೆ 90% ಲೋನೇ ಮಾಡ್ಕೊಟ್ಬಿಡ್ತೀನಿ. ಸೊ ಅವ್ರ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಕೂಡ ಸಿಗ್ಬೋದು. 0 ಡೌನ್ ಪೇಮೆಂಟ್ ಕೂಡ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಪ್ರೊಫೈಲ್ ಮಾತ್ರ ಚೆನ್ನಾಗಿರಬೇಕು. ಟಾಟಾ ಹ್ಯಾರಿಯರ್ XZA+ ಟಾಪ್ ಎಂಡ್ ಮಾಡೆಲ್ ಗಾಡಿ ವಿತ್ ಪ್ಯಾನೋರಾಮಿಕ್ ಸನ್ರೂಫ್. ಮಾಡಲ್ ಬಂದು 2020 ಮಾಡಲು. ಸೆಕೆಂಡ್ ಓನರ್ ಆಗಿದೆ. 1 ಲಕ್ಷ ಕಿಲೋಮೀಟರ್ ಮಾತ್ರ ಓಡಿದೆ. 90 to 100% ಟೈರ್ಸ್ ಕೂಡ ಇದೆ. ಟಾಪ್ ಎಂಡ್ ಮಾಡಲ್ ಗಾಡಿ. 8 ಏರ್ ಬ್ಯಾಗ್ ಕೂಡ ಬರುತ್ತೆ. ಬಟನ್ ಸ್ಟಾರ್ಟ್ ಗಾಡಿ. ಫುಲ್ಲಿ ಲೋಡೆಡ್ ಬೈ ಇದು, ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಇದು. ಓಕೆ. ಡೀಸೆಲ್ ಗಾಡಿ, ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಪ್ರೈಸ್ ಬಂದು ಜಸ್ಟ್ 12,95,000 ಕೋಟ್ ಮಾಡಿದ್ದೀನಿ. ಓಕೆ. ನಿಮ್ಮ ಯೂಟ್ಯೂಬ್ ಮುಖಾಂತರ, ನಿಮ್ಮ ರೀಲ್ಸ್ ಮುಖಾಂತರ ಬಂದು 12.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ. ಮಹೇಂದ್ರ XUV 2020 ಮಾಡೆಲ್, ಸಿಂಗಲ್ ಓನರ್ ಆಗಿದೆ. 60,000 ಕಿಲೋಮೀಟರ್ ಮಾತ್ರ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ. 2020 ಮಾಡೆಲ್, ಸಿಂಗಲ್ ಓನರ್, W11. ಕಮ್ಮಿ ಹೊಡಿದೆ ಗಾಡಿ. ಮಿಂಟ್ ಕಂಡೀಷನ್ ಇದೆ. ಟೈರ್ ಗೇರ್ ಎಲ್ಲ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, 8 ಏರ್ ಬ್ಯಾಗ್ಸು, ಓಕೆ. ಪವರ್ ಮಿರರು, ಪವರ್ ವಿಂಡೋಸ್ ಎಲ್ಲ ಇದೆ. ಫುಲ್ಲಿ ಲೋಡೆಡ್ ವಿತ್ ಸನ್ರೂಫ್ ಕೂಡ ಇದೆ. ಓಕೆ. ಪ್ರೈಸ್ ಬಂದು 13,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ರೀಲ್ಸ್ ಮುಖಾಂತರ ಬಂದೆ 13.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಬೈ. ಫೋರ್ಡ್ ಎಕೋ ಸ್ಪೋರ್ಟ್ಸ್ 2016 ಮಾಡೆಲ್ ಗಾಡಿ. ಸೆಕೆಂಡ್ ಓನರು. 60,000 ಕಿಲೋಮೀಟರ್ ಮಾತ್ರ ಓಡಿದೆ. ಟೈಟಾನಿಯಮ್ ಬಟನ್ ಸ್ಟಾರ್ಟ್ ಗಾಡಿ. ಓಕೆ. ಡೀಸೆಲ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಪ್ರೈಸು ಕೂಡ ಕೊಡ್ತೀನಿ. ನಂಬರ್ ಕೂಡ ರೆಡಿ ಇದೆ ಬೈ, ವೇಟ್ ಮಾಡಂಗಿಲ್ಲ. ಓಕೆ. 5,85,000 ಕೋಟ್ ಮಾಡಿದ್ದೀನಿ. 5.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ ಫೈನಲೈಸ್ ಆಗುತ್ತೆ. ಮಾರುತಿ ವಿಟಾರಾ ಬ್ರಿಜಾ 2017 ಮಾಡೆಲ್ ಗಾಡಿ. ZXi ಇದು. ಕೀ ಸ್ಟಾರ್ಟ್ ಬರುತ್ತೆ. 2 ಕೀ ಕೂಡ ಇದೆ. ಕರ್ನಾಟಕ ನಂಬರ್ ಕೂಡ ರೆಡಿ ಇದೆ. ಡೀಸೆಲ್ ಟಾಪ್ ಎಂಡ್ ಮಾಡೆಲ್ ಗಾಡಿ. ಮಿಂಟ್ ಕಂಡೀಷನ್ ಆಗಿದೆ. 52,000 ಮಾತ್ರ ಓಡಿದೆ. ಪ್ರೈಸ್ ಬಂದು 7,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ರೀಲ್ಸ್ ಮುಖಾಂತರ ಬಂದರೆ ಒಂದೇ ಒಂದು ರೇಟು ಪರ್ಫೆಕ್ಟ್ ರೇಟ್ ಹಾಕಿ ಕೊಡ್ತೀನಿ. 6,95,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 6,95,000ಕ್ಕೆ ವಿಟಾರಾ ಬ್ರಿಜಾ. ಓಕೆ. ಅದು ಕೂಡ ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್. ಹುಂಡೈ ಕ್ರೆಟಾ 2017 ಮಾಡೆಲ್ ಗಾಡಿ ಬೈ. ಇದು ಸೆಕೆಂಡ್ ಓನರ್ ಆಗಿದೆ. 79,000 ಕಿಲೋಮೀಟರ್ ಮಾತ್ರ ಓಡಿದೆ. ಡೀಸೆಲ್ ಎಸ್. ಒಳ್ಳೆ ಮೈಲೇಜ್ ಗಾಡಿ. ಇದು NOC ಕೂಡ ರೆಡಿ ಇದೆ. ಪ್ರೈಸ್ ಬಂದು 7,95,000 ವಿತ್ KA ಹೇಳ್ತಾ ಇದ್ದೀನಿ. ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. MG ಹೆಕ್ಟರ್ ಮಾರೆಸ್ ಗ್ಯಾರೇಜ್ 5 ಸೀಟರ್ ಗಾಡಿ ವಿತ್ ಪ್ಯಾನೋರಾಮಿಕ್ ಸನ್ರೂಫ್, ಶಾರ್ಪ್ ಇಂಟರ್ನೆಟ್ ಇನ್ಸೈಡ್. ಇದು 2020 ಮಾಡೆಲ್. ಸೆಕೆಂಡ್ ಓನರ್ ಆಗಿದೆ. 60,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದು 12,95,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಪ್ಯೂರ್ ಕರ್ನಾಟಕ ಗಾಡಿ. ಓಕೆ. ಲೋನ್ ಆಪ್ಷನ್ ನೋಡ್ರಿ ಇದಕ್ಕೆ. ಲೋನ್ ಆಪ್ಷನ್ ಇದಕ್ಕೂ ಕೂಡ ನಿಮಗೆ ಅಪ್ ಟು 80 to 90% ಲೋನ್ ಮಾಡ್ಕೊಡ್ತೀನಿ. 90% ಆರಾಮಾಗಿ ಆಗ್ಬಿಡುತ್ತೆ. ಅದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗ್. ಟ್ರೈಬರ್ RXL 2021 ಮಾಡೆಲ್ ಗಾಡಿ. ಇದು 90,000 ಓಡಿದೆ. 7 ಸೀಟರ್ ಗಾಡಿ, ಪೆಟ್ರೋಲ್ ಗಾಡಿ. ಯಾರು ಹುಡುಕ್ತಾ ಇದ್ದೀರಾ ಬನ್ನಿ ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ. ಪ್ರೈಸ್ ಕೂಡ ಕೊಡ್ತೀನಿ. ನಂಬರ್ ಕೂಡ ರೆಡಿ ಇದೆ, ವೇಟ್ ಮಾಡಂಗಿಲ್ಲ. 5,75,000 ಕೋಟ್ ಮಾಡಿದ್ದೀನಿ. ನಿಮ್ಮ ರೀಲ್ಸ್ ಮುಖಾಂತರ ಬಂದರೆ, ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 5.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ ಫೈನಲೈಸ್ ಆಗುತ್ತೆ. ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ ನೋಡ್ಬೋದು. ಡ್ಯುವೆಲ್ ಇರಬೇಕು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಶೋರೂಮ್ ಫಿಟೆಡ್ ಸೀಟ್ಸ್ ಎಲ್ಲ ಬರ್ತೈತೆ. ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಕಂಡೀಷನ್ ಇದೆ ಬೈ. ಓಕೆ. ಲೋನ್ ಆಪ್ಷನ್ ನೋಡೋಕೆ ಲೋನ್ ಮಾಡ್ಕೊಡ್ತೀನಿ. ಅಪ್ ಟು 90% ಮಾಡ್ತೀನಿ. 90% ಮಾಡ್ತೀನಿ. ಓಕೆ. ಪ್ರೊಫೈಲ್ ಚೆನ್ನಾಗಿದ್ರೆ 100% ಆದ್ರೂ ಆಗ್ಬೋದು. ಓಕೆ. ನೆಗೋಷಿಯೇಟ್ ಏನಾಗ್ಬೋದಾ? ಮಾಡ್ಕೊಡ್ತೀನಿ ಬನ್ನಿ. ಓಕೆ. ಮರಾಜೋ 2018 ಮಾಡೆಲ್ ಗಾಡಿ. M8 ಟಾಪ್ ಎಂಡ್ ಮಾಡೆಲ್ ಗಾಡಿ. ಓಕೆ. 1 ಲಕ್ಷ ಕಿಲೋಮೀಟರ್ ಓಡಿದೆ. ಮಿಂಟ್ ಕಂಡೀಷನ್, ಸೂಪರ್ ಕಂಡೀಷನ್ ಆಗಿದೆ. 1,15,000 ರೆಕಾರ್ಡೆಡ್ ಓಡಿದೆ ಬೈ ಗಾಡಿ. ಕಂಪ್ನಿ ಸರ್ವಿಸ್ ಕೂಡ ಇದೆ. ಮಿಂಟ್ ಕಂಡೀಷನ್ ಆಗಿದೆ. 7 ಸೀಟರ್ ಗಾಡಿ. 6+1 ಬರುತ್ತೆ. ಪ್ಲಸ್ 2 ಕೀಸ್ ಕೂಡ ಇದೆ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರು. ಪ್ರೈಸ್ ಕೂಡ ಕೊಡ್ತೀನಿ. ಟಾಪ್ ಎಂಡ್ ಮಾಡೆಲ್ ಗಾಡಿಗೆ ಜಸ್ಟ್ 7,45,000 ಮಾತ್ರ ಕೊಟ್ ಮಾಡಿದ್ದೀನಿ. 7,20,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ. 7,25,000ಕ್ಕೆ ಒಂದು ಮಹೇಂದ್ರ ಮರಜಾ. ಅದು ಕೂಡ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಮಾಡಲ್ ನೋಡ್ತಾ ಇದ್ದಾರೆ. ಅದು ಕೂಡ ಒಂದು 7 ಸೀಟರ್ ನೋಡ್ತಾ ಇದ್ದೀವಿ. ಕಮ್ಮಿ ಬಜೆಟ್ ಅಲ್ಲಿ ಮಾಡೆಲ್ ಗಾಡಿ. 7 ಸೀಟರ್ ಗಾಡಿ, ಮೈಲೇಜ್ ಗಾಡಿ. ಓಕೆ.
ಲೋನ್ ಅಂತ ನೋಡಿದ್ರೆ ಲೋನ್ ಮೋಸ್ಟ್ಲಿ ಆದರೆ 100% ಆಗುತ್ತೆ ಸರ್. ಓಕೆ 0 ಸಿಗುತ್ತೆ. 0 ಡೌನ್ ಪೇಮೆಂಟಲ್ಲಿ ಆಗುತ್ತೆ.